ಬ್ಯಾನ್ ಏನಪ್ಪ ಬ್ಯಾನ್ ಆಗ್ತಾ ಇದೆ ರಾಜ್ಯದಲ್ಲಿ? ಕಲರ್ ಕಾಟನ್ ಕ್ಯಾಂಡಿ ರಾಜ್ಯದಲ್ಲಿ ಬ್ಯಾನ್ ಮಾಡಲಾಗಿದೆ. ರಾಜ್ಯದಲ್ಲಿ ಕಲರ್ ಕಾಟನ್ ಕ್ಯಾಂಡಿಯನ್ನ ನಿಷೇಧಿಸಲಾಗಿದೆ. ಸರ್ಕಾರದಿಂದ ಕಲರ್ ಕಾಟನ್ ಕ್ಯಾಂಡಿ ನಿಷೇಧಿಸಿ ಆದೇಶವನ್ನ ಹೊರಡಿಸಲಾಗಿದೆ. ಕಲರ್ ಇಲ್ಲದ ಕಾಟನ್ ಕ್ಯಾಂಡಿ ಬಳಕೆಗೆ ಅನುಮತಿಯನ್ನ ನೀಡಲಾಗಿದೆ. ಆದರೆ ಕಲರ್ ಕಾಟನ್ ಕ್ಯಾಂಡಿಯನ್ನ ಬ್ಯಾನ್ ಮಾಡಲಾಗಿದೆ. ಕಾಟನ್ ಕ್ಯಾಂಡಿ ಏನಾದರೂ ಮಾರಿದ್ರೆ ಕಾನೂನು ಕ್ರಮವನ್ನ ತೆಗೆದುಕೊಳ್ಳಲಾಗುತ್ತೆ. ರೋಡಮೈನ್ ಬಿ ಬಳಕೆ ಮಾಡಿದ್ರೆ ಕ್ರಮವನ್ನ ತೆಗೆದುಕೊಳ್ಳಲಾಗುತ್ತೆ. ಬಣ್ಣ ಬಳಸದ ಕಾಟನ್ ಕ್ಯಾಂಡಿಯನ್ನ ತಯಾರಿಸಬಹುದು. ಕಲರ್ ಫ್ರೀ ಕಾಟನ್ ಕ್ಯಾಂಡಿಯನ್ನ ಬಳಸಬಹುದು. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಲರ್ ಕಾಟನ್ ಕ್ಯಾಂಡಿಯನ್ನ ರಾಜ್ಯದಲ್ಲಿ ನಿಷೇಧಿಸಲಾಗಿದೆ. ನಿಷೇಧಿಸಿ ಆರೋಗ್ಯ ಇಲಾಖೆ ಆದೇಶವನ್ನ ಹೊರಡಿಸಿದೆ. ಕಲರ್ ಇಲ್ಲದ ಕಾಟನ್ ಕ್ಯಾಂಡಿಯನ್ನ ಮಾರಾಟ ಮಾಡಬಹುದು, ಆದರೆ ಕಲರ್ ಕಾಟನ್ ಕ್ಯಾಂಡಿಯನ್ನ ಮಾರಾಟ ಮಾಡೋ ಹಾಗಿಲ್ಲ, ತಯಾರಿಸೋ ಹಾಗಿಲ್ಲ. ಒಂದು ವೇಳೆ ಅದನ್ನ ತಯಾರಿಸಿ ಮಾರಾಟ ಮಾಡಿದ್ರೆ ಅಗತ್ಯ ಕ್ರಮವನ್ನ ತೆಗೆದುಕೊಳ್ಳಲಾಗುತ್ತೆ. ಅದರಲ್ಲಿ 652ರಲ್ಲಿ 504 ಮಾದರಿಗಳನ್ನು ನಾವು ಪಡ್ಕೊಂಡಿದ್ದೇವೆ. ಅದರಲ್ಲಿ 9 ಮಾದರಿಗಳಲ್ಲಿ ಅಸುರಕ್ಷಿತವಾಗಿದೆ ಅಂತ ಬಂದಿದೆ, ಆಯಿತಾ. ಮತ್ತು 3 ಮಾದರಿಗಳಲ್ಲಿ ಕಳಪೆ ಅಂತ ಬಂದಿದೆ. ಸೊ ಅದೇ ಥರ ಈ ಅಂಗನವಾಡಿಗಳಲ್ಲೂ ಕೂಡ ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ. ಎಲ್ಲ ಕಡೆ ನಾವು ಕೊಡ್ತಾ ಇರೋಂಥ ಆಹಾರದ ಕ್ವಾಲಿಟಿ ಹೆಂಗಿದೆ ಅದ್ರ ಬಗ್ಗೆಯೂ ಕೂಡ ಅವರು ಒಂದು ಡ್ರೈವನ್ನು ತೊಗೊಂಡಿದ್ದಾರೆ. ಅಂಗನವಾಡಿ ಕೇಂದ್ರಗಳು, ನಮ್ಮ SC/ST ಹಾಸ್ಟೆಲ್ಗಳು, ಬ್ಯಾಕ್ವರ್ಡ್ ಕ್ಲಾಸ್ ಹಾಸ್ಟೆಲ್ಗಳು, ಮೈನಾರಿಟಿ ಎಲ್ಲ ಕಡೆ ಇದನ್ನು ಅವರು ಮಾಡ್ತಾ ಇದ್ದಾರೆ. ಮತ್ತು ಇದನ್ನು ಕೂಡ ಯಾವುದೋ ಹಾಲಿನ ಮಾದರಿ, ಅದನ್ನು ಕೂಡ ಮಾಡ್ತಾ ಇದ್ದಾರೆ. ಕುಡಿಯೋ ನೀರಿನ ಮಾದರಿ ಅದನ್ನು ಕೂಡ ಮಾಡ್ತಾ ಇದ್ದಾರೆ. ಗೋಬಿ ಮಂಚೂರಿಯಲ್ಲೂ ಕೂಡ ರಾಸಾಯನಿಕ ಅಂಶ ಪತ್ತೆಯಾಗಿದೆ. 15 ಮಾದರಿ ಕೃತಕ ಬಣ್ಣವನ್ನ ಬಳಕೆ ಮಾಡುತ್ತಿರೋದ್ರಿಂದ ಆರೋಗ್ಯಕ್ಕೆ ಹಾನಿಕರ. ಗೋಬಿ ಮಂಚೂರಿ ಸೇವನೆಯೂ ಕೂಡ ಸುರಕ್ಷಿತವಲ್ಲ. ದಟ್ ಇಸ್ ಆಲ್ಸೋ ನಾಟ್ ಸೇಫ್ಟಿ. ಎಲ್ಲಿಯೂ ಕೂಡ ಬಣ್ಣ ಮಿಶ್ರಿತ ಗೋಬಿ ಮಾರಾಟ ಮಾಡಂಗಿಲ್ಲ, ಕೋಟಿಂಗ್ ಮಾಡೋ ಹಾಗಿಲ್ಲ. ಕೃತಕ ಬಣ್ಣ ಬಳಸಿದ್ರೆ ಶಿಕ್ಷೆ ಜೊತೆಗೆ ದಂಡವನ್ನ ಕೂಡ ವಿಧಿಸಲಾಗುತ್ತೆ. ಜೀವಾವಧಿ ಶಿಕ್ಷೆ ಹಾಗೂ 10 ಲಕ್ಷ ರೂಪಾಯಿ ದಂಡವನ್ನ ವಿಧಿಸೋದಕ್ಕೆ ಕಾನೂನಿನಲ್ಲಿ ಅವಕಾಶ ಇದೆ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಬಹಳ ಸ್ಪಷ್ಟವಾಗಿ ಈ ವಿಚಾರವಾಗಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅದರಲ್ಲಿ 652ರಲ್ಲಿ 504 ಮಾದರಿಗಳನ್ನು ನಾವು ಪಡ್ಕೊಂಡಿದ್ದೇವೆ. ಅದರಲ್ಲಿ 9 ಮಾದರಿಗಳಲ್ಲಿ ಅಸುರಕ್ಷಿತವಾಗಿದೆ ಅಂತ ಬಂದಿದೆ, ಆಯಿತಾ. ಮತ್ತು 3 ಮಾದರಿಗಳಲ್ಲಿ ಕಳಪೆ ಅಂತ ಬಂದಿದೆ. ಸೊ ಅದೇ ಥರ ಈ ಅಂಗನವಾಡಿಗಳಲ್ಲೂ ಕೂಡ ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ. ಎಲ್ಲ ಕಡೆ ನಾವು ಕೊಡ್ತಾ ಇರೋಂಥ ಆಹಾರದ ಕ್ವಾಲಿಟಿ ಹೆಂಗಿದೆ ಅದ್ರ ಬಗ್ಗೆಯೂ ಕೂಡ ಅವರು ಒಂದು ಡ್ರೈವನ್ನು ತೊಗೊಂಡಿದ್ದಾರೆ. ಅಂಗನವಾಡಿ ಕೇಂದ್ರಗಳು, ನಮ್ಮ SC/ST ಹಾಸ್ಟೆಲ್ಗಳು, ಬ್ಯಾಕ್ವರ್ಡ್ ಕ್ಲಾಸ್ ಹಾಸ್ಟೆಲ್ಗಳು, ಮೈನಾರಿಟಿ ಎಲ್ಲ ಕಡೆ ಇದನ್ನು ಅವರು ಮಾಡ್ತಾ ಇದ್ದಾರೆ. ಇರ್ತಕ್ಕಂಥದ್ದು ಕೂಡ ನಮಗೆ ಗೊತ್ತಿರುವಂಥ ವಿಷಯ. ಮೈಕೇನು ವರ್ಕ್ ಆಗ್ತಾ ಇಲ್ಲಪ್ಪ, ಚೆಕ್ ಮಾಡಿರಿ. ಅದು ಇದು ಅದಿಲ್ಲಲ್ಲ, ಏನು ಆನೇ ಮಾಡಿಲ್ಲ, ಯಾರು ಇಲ್ವಾ ಇಲ್ಲಿ? ಸೊ ಅದರಿಂದ ವರ್ಕೇ ಆನೇ ಮಾಡಿಲ್ಲ. ಅದರಿಂದ ಅದರ ದುಷ್ಪರಿಣಾಮ ಇದೆ ಅಂತ ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಮತ್ತು ಅದರಲ್ಲಿ ಒಂದು ಯಾವ ರೀತಿಯಾದಂಥ ಆಹಾರ ನಾವು ಸೇವನೆ ಮಾಡ್ತೀವಿ ಅದರ ಒಂದು ದುಷ್ಪರಿಣಾಮದ ಬಗ್ಗೆ ಈಗಾಗಲೇ ಎಲ್ರಿಗೂ ಗೊತ್ತಿರುವಂಥದ್ದೇ. ಹೆಚ್ಚು ಕೊಬ್ಬಿನ ಅಂಶ ಇರ್ತಕ್ಕಂಥದ್ದು, ಹೆಚ್ಚು ಉಪ್ಪು ಮತ್ತು ಹೆಚ್ಚು ಸಕ್ಕರೆ ಇರುವಂಥ ಆಹಾರಗಳು, ಸಂಸ್ಕರಣ ಆಗಿರುವಂಥ ಆಹಾರಗಳು, ಪ್ರೊಸೆಸ್ಡ್ ಫುಡ್ಸ್, ಇವೆಲ್ಲ ಅದರ ದುಷ್ಪರಿಣಾಮಗಳು ಇದ್ದೇ ಇದೆ. ಅದರ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸ ನಾವು ಪ್ರಯತ್ನ ಮಾಡ್ತಾನೆ ಇರ್ತೀವಿ, ಮಾಡಲೂ ಬೇಕಾಗ್ತದೆ. ಅದ್ರ ಜೊತೆಯಲ್ಲಿ ಮಾಲಿನ್ಯ ಆಗಿರುವಂಥ ಅಥವಾ ಯಾವ ಒಂದು ಕೆಲವು ಕೆಮಿಕಲ್ಸ್ ಏನಿರ್ತದೆ ಅದು ಕಾನೂನಿನ ಪ್ರಕಾರ ಅದು ಉಪಯೋಗ ಮಾಡದೇ ಇರತಕ್ಕಂಥ ಕೆಲವು ಕೆಮಿಕಲ್ಸ್ ಏನಿರ್ತದೆ ಅದರಿಂದನೂ ಕೂಡ ಅದರ ಒಂದು ಉಪಯೋಗದಿಂದ ಆಹಾರದಲ್ಲಿ ನಮ್ಮ ಆರೋಗ್ಯಕ್ಕೆ ಹಾನಿಕರ ಆಗಿರ್ತಕ್ಕಂಥದ್ದು ಕೂಡ ಒಂದು ಅಂಶ. ಆದ್ದರಿಂದ ನಮ್ಮ ಆಯುಕ್ತರು ಬಂದಾಗ, ಶ್ರೀನಿವಾಸ್ ಅವರು ಬಂದ ನಂತರ ನಾವು ಇದರ ಬಗ್ಗೆ ಒಂದು ತಾವು ಎಲ್ಲ ಕಡೆ ಒಂದು ಪ್ರಯೋಗವನ್ನು ಮಾಡಬೇಕು. ಎಲ್ಲ ಕಡೆ ಹೋಗಿ ಸರ್ವೆಯನ್ನು ಮಾಡಿಸಿ ಯಾವ್ಯಾವ ರೀತಿಯಾಗಿ ಇದರ ದುಷ್ಪರಿಣಾಮ ಏನು ಆಗ್ತಾ ಇದೆ ಅಂತ ಅಥವಾ ಯಾವ ಪರಿಸ್ಥಿತಿ ಇದೆ ತಿಳ್ಕೊಳ್ಬೇಕು ಅಂತ ಹೇಳಿ ನಾವು ಅವರಿಗೆ ಇದನ್ನು
ಅವ್ರ ಜೊತೆ ಚರ್ಚೆ ಮಾಡಿದಾಗ ಅವರು ಏನು ವಿಶೇಷವಾಗಿ 2 ಪದಾರ್ಥಗಳ ಮೇಲೆ ಸಾರ್ವಜನಿಕ ವಲಯದಲ್ಲಿ ಹೆಚ್ಚು ಇದರ ಬಗ್ಗೆ ಒಂದು ರೀತಿ ಮಾಹಿತಿ ಇರೋದರಿಂದ ಕಾಟನ್ ಕ್ಯಾಂಡಿ ಮತ್ತು ಗೋಬಿ ಮಂಚೂರಿಯನ್ ಈ ಎರಡರಲ್ಲೂ ಕೂಡ ಅವರು ಒಂದು ಅದನ್ನು ಒಂದು ಸ್ಯಾಂಪಲ್. ನಮ್ಮ ಪ್ರತಿನಿಧಿ ಸುಷ್ಮಿತಾ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುಷ್ಮಿತಾ, ರಾಜ್ಯದಲ್ಲಿ ಕಲರ್ ಕಾಟನ್ ಕ್ಯಾಂಡಿಯನ್ನ ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಜೊತೆಗೆ ಕಲರ್ ಫ್ರೀ ಕಾಟನ್ ಕ್ಯಾಂಡಿಯನ್ನ ಬೇಕಾದ್ರೆ ಸೇಲ್ ಮಾಡಬಹುದು. ಜೊತೆಗೆ ಗೋಬಿ ಮಂಚೂರಿ ಆಗಲಿ ಬೇರೆ ಬೇರೆ ಮಂಚೂರಿ ಏನೇ ಆಗಿರಲಿ ಅದಕ್ಕೆ ಕಲರ್ ಅನ್ನ ಬಳಸುವಂತಿಲ್ಲ ಅಂತ ಇವತ್ತು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವಿಚಾರವಾಗಿ ಏನೆಲ್ಲ ಡೀಟೇಲ್ಸ್ ಇದೆ, ಜೊತೆಗೆ ಇದನ್ನ ಹೇಗೆ ಮಾನಿಟರ್ ಮಾಡುತ್ತೆ ಸರ್ಕಾರ? ಎಸ್ ಸಿಂಧೂರ, ಏನು ತಮಿಳುನಾಡು ಆಗಿರಬಹುದು, ಗೋವಾ ಆಗಿರ್ಬೋದು, ಈ ರೀತಿ ಬೇರೆ ಬೇರೆ ರಾಜ್ಯಗಳಲ್ಲಿ ಕಾಟನ್ ಕ್ಯಾಂಡಿ ಹಾಗೆ ಗೋಬಿ ಮಂಚೂರಿನ ಬ್ಯಾನ್ ಮಾಡಿದ ಬೆನ್ನಲ್ಲೇ ಆರೋಗ್ಯ ಇಲಾಖೆ ಅಂದರೆ ರಾಜ್ಯದ ಆರೋಗ್ಯ ಇಲಾಖೆಯೂ ಕೂಡ ಕಾಟನ್ ಕ್ಯಾಂಡಿ ಆಗಿರ್ಬೋದು ಹಾಗೆ ಗೋಬಿ ಮಂಚೂರಿಯ ಸ್ಯಾಂಪಲ್ಸ್ಗಳನ್ನು ಅಂದರೆ ಗೋಬಿ ಮಂಚೂರಿಯ 171 ಸ್ಯಾಂಪಲ್ಸ್ಗಳನ್ನ ಹಾಗೆ ಕಾಟನ್ ಕ್ಯಾಂಡಿಯ 25 ಸ್ಯಾಂಪಲ್ಸ್ಗಳನ್ನ ಕಲೆಕ್ಟ್ ಮಾಡ್ತು. ಇದರಲ್ಲಿ ಒಟ್ಟು 107 ಗೋಬಿ ಮಂಚೂರಿಯಲ್ಲಿ ಏನು ಕೃತಕ ಬಣ್ಣವನ್ನು ಬಳಸಿರೋದು ಅಂದರೆ ಹಾನಿಕಾರಕ ಕೃತಕ ಬಣ್ಣವನ್ನು ಬಳಸಿರೋದು ಪತ್ತೆಯಾಗಿದೆ. ಹಾಗೆ 15 ಕಾಟನ್ ಕ್ಯಾಂಡಿಯಲ್ಲಿ ಹಾನಿಕಾರಕ ಬಣ್ಣ ಬಳಸಿರೋದು ಪತ್ತೆಯಾಗಿದೆ. ಹೀಗಾಗಿ ಇನ್ಮುಂದೆ ರಾಜ್ಯದಲ್ಲಿ ಯಾವುದೇ ರೀತಿ ಬಣ್ಣ ಏನು ಬಳಸಿರುವಂತಹ ಕಾಟನ್ ಕ್ಯಾಂಡಿ ಆಗಿರಬಹುದು, ಇದ್ರ ಜೊತೆಗೆ ಗೋಬಿ ಮಂಚೂರಿಯನ್ನ ಹಾಗೆ ಇತ್ತೀಚಿನ ದಿನಗಳಲ್ಲಿ ಕಬಾಬ್ ಆಗಿರಬಹುದು ಹಾಗೆ ಬೇರೆ ಬೇರೆ ಮಂಚೂರಿಗಳಲ್ಲೂ ಕೂಡ ಈ ಒಂದು ಕೃತಕ ಬಣ್ಣವನ್ನು ಬಳಸ್ತಾ ಇದ್ದಾರೆ. ಸೊ ಈ ರೀತಿ ಕೃತಕ ಬಣ್ಣವನ್ನು ಯಾವ ಆಹಾರ ಪದಾರ್ಥದಲ್ಲಿ ಬಳಸ್ತಾ ಇದ್ದಾರೆ ಅವೆಲ್ಲವನ್ನೂ ಕೂಡ ಬಳಸುವ ಹಾಗಿಲ್ಲ ಅಂತ ಹೇಳಿ ಈಗ ಒಂದು ಆದೇಶವನ್ನು ಹೊರಡಿಸಿರುವಂತಹದ್ದು. ಅದರಲ್ಲಿ ಮುಖ್ಯವಾಗಿ ಕಾಟನ್ ಕ್ಯಾಂಡಿಯಲ್ಲಿ ರೊಡಮೈನ್ ಬಿ ಅನ್ನುವಂತಹ ಒಂದು ಹಾನಿಕಾರಕ ವಸ್ತು ಪತ್ತೆ ಆಗಿರುವಂತಹದ್ದು. ಹೀಗಾಗಿ ಏನು ಕಾಟನ್ ಕ್ಯಾಂಡಿಯಲ್ಲಿ ಯಾವುದೇ ರೀತಿ ಈ ಒಂದು ಹಾನಿಕಾರಕ ವಸ್ತುವನ್ನು ಬಳಸಬಾರ್ದು, ಅಂದರೆ ಪ್ಲೇನ್ ಆಗಿರೋ ಬಿಳಿ ಬಣ್ಣದ ಕಾಟನ್ ಕ್ಯಾಂಡಿಯನ್ನು ಬಳಸ್ಬೋದು ಅಂತ ಹೇಳಿ ಸೂಚನೆಯನ್ನು ನೀಡಿರುವಂಥದ್ದು. ಇದ್ರ ಜೊತೆಗೆ ಮುಖ್ಯವಾಗಿ ಗೋಬಿ ಮಂಚೂರಿಯಲ್ಲೂ ಕೂಡ ಏನು ಬೇರೆ ಯಾವುದೇ ಪದಾರ್ಥದಲ್ಲಿಯೂ ಕೂಡ ರೊಡಮೈನ್ ಬಿ ಪತ್ತೆ ಆದಲ್ಲಿ ಅವರ ಮೇಲೆ ಯಾರ್ಯಾರು ಈ ಒಂದು ರೊಡಮೈನ್ ಬಿಯನ್ನು ಆಹಾರ ಪದಾರ್ಥದಲ್ಲಿ ಬಳಸ್ತಾ ಇದ್ದಾರೆ ಅವ್ರ ಮೇಲೆಲ್ಲ ಕಠಿಣ ಕ್ರಮಗಳನ್ನ ಕೈಗೊಳ್ತೀವಿ ಅಂತ ಹೇಳಿ ಈಗ ಆರೋಗ್ಯ ಇಲಾಖೆ ಹೇಳಿರುವಂಥದ್ದು. ಇದ್ರ ಜೊತೆಗೆ ಏನು ಒಂದು ವೇಳೆ ಮುಂದಿನ ದಿನಗಳಲ್ಲೂ ಕೂಡ ಈ ಒಂದು ರೊಡಮೈನ್ ಬಿ ಹಾಗೆ ಇನ್ಯಾವುದೇ ಹಾನಿಕಾರಕ ಕೃತಕ ಬಣ್ಣವನ್ನು ಬಳಸಿದ್ರೆ ಅವರಿಗೆ 10 ಲಕ್ಷ ದಂಡ ಹಾಗೆ ಜೀವಾವಧಿ ಶಿಕ್ಷೆಯನ್ನು ಕೂಡ ವಿಧಿಸಲಾಗುತ್ತೆ ಅಂತ ಹೇಳ್ತಿರೋದು. ಹಾಗೆ ಈಗ ಆಲ್ರೆಡಿ ಆಹಾರ ಸುರಕ್ಷತಾ ಇಲಾಖೆಗೂ ಕೂಡ ಒಂದು ಏನು ಆದೇಶವನ್ನ ಕೊಟ್ಟಿರೋದು. ಅಂದ್ರೆ ಸುಷ್ಮಿತಾ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಈಗ ನೀವು ಹೇಳ್ತಾ ಇದ್ರಿ ಕಠಿಣ ಕ್ರಮವನ್ನ ತೆಗೆದುಕೊಳ್ತಾರೆ ಅಂತ ಹೇಳಿ. ಈಗ ಗೋಬಿ ಮಂಚೂರಿ ಅಂತಂದ್ರೆ ಅಥವಾ ಕಾಟನ್ ಕ್ಯಾಂಡಿ ಅಂದ್ರೆ ಒಂದು ಸಣ್ಣ ಜಾತ್ರೆಯಿಂದ ಹಿಡಿದು ಹಳ್ಳಿಗಳಲ್ಲೂ ಕೂಡ ಗೋಬಿ ಮಂಚೂರಿಯನ್ನ ಮಾರಾಟ ಮಾಡಲಾಗುತ್ತೆ. ಅಫ್ಕೋರ್ಸ್ ಕಠಿಣ ಕ್ರಮವನ್ನ ತೆಗೆದುಕೊಳ್ಳಲೇಬೇಕಾಗುತ್ತೆ, ಸರ್ಕಾರದ ನಿಷೇಧವನ್ನ ಎಲ್ಲರೂ ಕೂಡ ಆಜ್ಞೆಯನ್ನ ಪಾಲಿಸಲೇಬೇಕಾಗತ್ತೆ. ಆದರೆ ಸರ್ಕಾರ ಇದನ್ನ ಮಾನಿಟರ್ ಮಾಡೋದಕ್ಕೆ ಯಾವೆಲ್ಲ ಕ್ರಮಗಳನ್ನ ತೆಗೆದುಕೊಳ್ಳುತ್ತೆ ಅಂತ ಏನಾದ್ರು ಆರೋಗ್ಯ ಸಚಿವರು ಹೇಳಿದ್ರ? ಈಗ ಎಲ್ಲೋ ಒಂದ್ ಕಡೆ ಮಾರಾಟ ಮಾಡ್ತಾರಪ್ಪ, ಆದ್ರೆ ಅದನ್ನ ಗಮನಕ್ಕೆ ಬರೋದಿಲ್ಲ. ಅದನ್ನ ಮಾನಿಟರ್ ಮಾಡೋದಕ್ಕೆ ಯಾವುದೇ ಒಂದು ಆದೇಶವನ್ನ ಹೊರಡಿಸೋದು ದೊಡ್ಡದಲ್ಲ, ಅದನ್ನ ಇಂಪ್ಲಿಮೆಂಟ್ ಮಾಡಬೇಕಾಗತ್ತೆ, ಅದನ್ನ ಮಾನಿಟರ್ ಮಾಡಬೇಕಾಗತ್ತೆ. ಅದಕ್ಕೆ ಆರೋಗ್ಯ ಇಲಾಖೆಯಿಂದ ಯಾವೆಲ್ಲ ಕ್ರಮಗಳನ್ನ ತೆಗೆದುಕೊಳ್ಳಲಾಗುತ್ತೆ? ಹೌದು ಸಿಂಧೂರ, ಈಗಾಗಲೇ ಏನು ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟಿಗೆ ಆರೋಗ್ಯ ಸಚಿವರು ಏನು ಒಂದು ನಿರ್ದೇಶನವನ್ನು ನೀಡಿದ್ದಾರೆ. ಅಂದರೆ ಇದಕ್ಕಾಗಿಯೇ ಒಂದು ತಂಡವನ್ನು ರಚನೆ ಮಾಡ್ತಿದ್ದಾರೆ. ಅವರು ಪ್ರತಿಯೊಂದು ಭಾಗಗಳು ಕೂಡ ಹೋಗಿ ಈ ಒಂದು ಫುಡ್ ಅಂದರೆ ಯಾವೆಲ್ಲ ರೀತಿಯಲ್ಲಿ ಈ ಒಂದು ಆಹಾರವನ್ನು ತಯಾರಿಕೆ ಮಾಡ್ತಾ ಇದ್ದಾರೆ, ಅಂದರೆ ಆಹಾರ ತಯಾರಿಕೆ ಮಾಡುವಂತಹ ಜಾಗ ಆಗಿರಬಹುದು, ಅದಕ್ಕೆ ಬಳಸುವಂತಹ ಪದಾರ್ಥಗಳ ಮೇಲೆ ಸ್ವತಃ ಏನು ಆಹಾರ ಸುರಕ್ಷತಾ ಇಲಾಖೆಯವರೇ ಹೋಗಿ ಇದನ್ನು ಮಾನಿಟರ್ ಮಾಡ್ತಾರೆ. ಇದ್ರ ಜೊತೆಗೆ ಕೇವಲ ಬೆಂಗಳೂರು ಅಷ್ಟೇ ಅಲ್ಲದೆ ರಾಜ್ಯಾದ್ಯಂತ ಈ ಒಂದು ಮಾನಿಟರಿಂಗ್ ನಡೆಯುತ್ತೆ. ಇದ್ರ ಜೊತೆಗೆ ಧನ್ಯವಾದ ಸುಷ್ಮಿತಾ, ತಮ್ಮೆಲ್ಲ ಮಾಹಿತಿಗಾಗಿ. ನಮ್ಮ ಜೊತೆಗೆ ಡಾಕ್ಟರ್ ಸಂಜೀವ್ ಆಹಾರ ತಜ್ಞರು ಜಾಯ್ನ್ ಆಗ್ತಾ ಇದ್ದಾರೆ, ಮಾತನಾಡ್ತಾ ಹೋಗ್ತೀನಿ. ಸರ್ ನಮಸ್ತೆ. ನಮಸ್ತೆ ಡಾಕ್ಟರ್, ಈಗ ಕಾಟನ್ ಕ್ಯಾಂಡಿ, ಕಲರ್ ಕಾಟನ್ ಕ್ಯಾಂಡಿಯನ್ನ ರಾಜ್ಯದಲ್ಲಿ ನಿಷೇಧ ಮಾಡಲಾಗಿದೆ ಒಂದು, ಜೊತೆಗೆ ಈ ಗೋಬಿ ಮಂಚೂರಿ ಇರಬಹುದು ಅಥವಾ ಬೇರೆ ಬೇರೆ ಎನಿ ಮಂಚೂರೀಸ್ ಫಾರ್ ದ್ಯಾಟ್ ಮ್ಯಾಟರ್ ಯಾವುದಕ್ಕೂ ಕೂಡ ಕಲರ್ ಅನ್ನ ಬಳಸುವಂತಿಲ್ಲ, ಕೃತಕ ಬಣ್ಣವನ್ನ ಅಂತ ಒಂದು ಆದೇಶ ಸರ್ಕಾರ ಇವತ್ತು ಹೊರಡಿಸಿದೆ. ಸೊ ಈ ವಿಚಾರವಾಗಿ ತಾವೇನ್ ಹೇಳ್ತೀರಿ? ಇದು ಎಷ್ಟು ಮಟ್ಟಿಗೆ ಇಂಪ್ಲಿಮೆಂಟ್ ಆಗತ್ತೆ? ಅದರಿಂದ ಅದರೊಳಗಡೆ ಏನೇನೆಲ್ಲ ಕೆಮಿಕಲ್ ಇರ್ತಾ ಇತ್ತು, ಯಾವ ರೀತಿ ನಮ್ಮ ದೇಹಕ್ಕೆ ಹೋಗ್ತಾ ಇತ್ತು, ಏನ್ ಎಫೆಕ್ಟ್ ಆಗ್ತಾ ಇತ್ತು? ಕ್ಯಾನ್ ಯು ಪ್ಲೀಸ್ ಎಕ್ಸ್ಪ್ಲೇನ್? ಹೌದು, ಇಲ್ಲಿ 2 ವಿಷಯ ನಾವು ಗಮನ ಇಟ್ಕೋಬೇಕು. ಗವರ್ಮೆಂಟ್ ಅದನ್ನ ಇಂಪ್ಲಿಮೆಂಟ್ ಮಾಡೋದು ಪ್ರಿಯಾರಿಟಿ ಆಗ್ಬಾರ್ದು, ನಾವು ನಮ್ಮ ಬಗ್ಗೆ ತಿಳ್ಕೊಳ್ಳೋ ಪ್ರಿಯಾರಿಟಿ ಆಗ್ಬೇಕು. ಆಯ್ತಾ? ಯಾಕಂದ್ರೆ ಗವರ್ಮೆಂಟ್ ಹೌದು ಶಿಕ್ಷೆ ಅಂತ ಹೇಳ್ತಾ ಇದೆ, ಎಲ್ಲ ಹೇಳ್ತಾ ಸರಿ ಇದೆ, ನಮ್ ಬಗ್ಗೆ ಕಾಳಜಿ ಇದೆ. ಆದ್ರೆ ನಾವು ತಿನ್ಬೇಕಾದ್ರೆ ಅದರ ಬಗ್ಗೆ ತಿಳ್ಕೊಬೇಕಾಗಿರೋದು ತುಂಬಾ ಮುಖ್ಯವಾಗಿರುತ್ತೆ. ಇಲ್ಲಿ ಆರ್ಟಿಫಿಷಿಯಲ್ ಕಲರ್
ಹಾಕಿ ಏನ್ ಮಾಡ್ತಾರೆ ಓಕೆ ಅದಕ್ಕೆ ಎರಡು ಪರಿಣಾಮಗಳು ಇದಾವೆ. ಒಂದು ಇಮಿಡಿಯೇಟ್ ಆಕ್ಷನ್ ಅಂತ ಹೇಳ್ತೀವಿ, ಅಥವಾ ಇಮಿಡಿಯೇಟ್ ಪರಿಣಾಮಗಳು. ಅಂದ್ರೆ ಇಮಿಡಿಯೇಟ್ ಆಗಿ ಏನಾದ್ರೂ ಹೆಲ್ತ್ ಮೇಲೆ ಎಫೆಕ್ಟ್ ಆಗುವಂತದ್ದು? ಖಂಡಿತ ಆಗತ್ತೆ. ಇಮಿಡಿಯೇಟ್ ಆಗಿ ಎಸಿಡಿಟಿ ಆಗತ್ತೆ, ಗ್ಯಾಸ್ಟ್ರೈಟಿಸ್ ಆಗತ್ತೆ, ವಾಂತಿ ಬರೋ ತರ ಆಗತ್ತೆ, ಅಥವಾ ವಾಂತಿ ಲಕ್ಷಣಗಳು, ವಾಂತಿಗಳು ಬರಬಹುದು, ಅಥವಾ ಹೊಟ್ಟೆ ನಾವೇನು ಸ್ಟಮಕ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ ಅದನ್ನು ಮಾಡುತ್ತೆ ಇಮಿಡಿಯೇಟ್ ಆಗಿ. ಲಾಂಗ್ ಟರ್ಮ್ ಇಫೆಕ್ಟ್ ಏನ್ ಮಾಡುತ್ತೆ ಅಂದ್ರೆ ನಮ್ಮ ಮೆದುಳಿನ ಮೇಲೆ ಪರಿಣಾಮ ಕೊಡುತ್ತೆ. ಈ ಮಕ್ಕಳು ವಿಶೇಷವಾಗಿ ತಿಂತಾ ಇರ್ತಾರೆ ಇದನ್ನ, ಕಾಟನ್ ಕ್ಯಾಂಡಿಯನ್ನ ಅಥವಾ ಗೋಬಿ ಮಂಚೂರಿಯನ್ನ, ಅವರಿಗೆ ಮೆದುಳಿನ ಪರಿಣಾಮ ಆಗ್ಬಿಟ್ಟು ಹೈಪರ್ ಆಕ್ಟಿವ್ ಆಗ್ತಾರೆ. ಈ ಏನಂತೀವಿ ನಾವು, ಜ್ಞಾಪಕ ಶಕ್ತಿ ಕಮ್ಮಿ ಆಗ್ತಾ ಹೋಗುತ್ತೆ. ಹಾಗೆ ಹೋಗ್ತಾ ಹೋಗ್ತಾ ನೆಕ್ಸ್ಟ್ ಸ್ಟೇಜ್ ಏನಾಗುತ್ತೆ ಅಂತ ಹೇಳಿದ್ರೆ ಕೆಲವೊಂದು ಗಂಭೀರವಾದ ಕಾಯಿಲೆಗಳು ಬರಬಹುದು. ನರಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು, ಅಥವಾ ಮಾಂಸಪೇಶಿ ಮಸಲ್ ಸಂಬಂಧಪಟ್ಟ ಕಾಯಿಲೆಗಳು, ಅಥವಾ ಗ್ರೋತ್ ಹಾರ್ಮೋನ್ ಅಥವಾ ಗ್ರೋತ್ ಮೇಲೆ ಇಂಪ್ಯಾಕ್ಟ್ ಆಗುವಂತಹ ಲಕ್ಷಣ ಇದು ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ನಾವು ಅಥವಾ ನಮ್ಮ ಮಕ್ಕಳು ತಿನ್ನೋದ್ರ ಬಗ್ಗೆ ವಿಶೇಷ ಗಮನ ಇಟ್ಕೊಂಡು ಇದನ್ನ ಬಿಡಬೇಕು, ಸ್ಟಾಪ್ ಮಾಡಲೇಬೇಕು. ಇನ್ನೊಂದು ಮಾಹಿತಿ ಡಾಕ್ಟರ್, ಈಗ ಅದರಲ್ಲಿ ರೋಡಮೈನ್ ಬಿ ಅಂಶ ಪತ್ತೆಯಾಗಿದೆ ಅಂತ ಹೇಳ್ತಾ ಇದ್ರು ಕಾಟನ್ ಕ್ಯಾಂಡಿಯಲ್ಲಿ. ಐ ಹರ್ಡ್ ದಟ್ ಸಮ್ವೇರ್, ನಾನೆಲ್ಲ ಓದಿದ ನೆನಪು. ಅಂದ್ರೆ ಅದರಲ್ಲಿ ಈ ಬಟ್ಟೆಗಳಿಗೆ ಡೈ ಹಾಕ್ತಾರಲ್ಲ, ಅದಕ್ಕೆ ಬಳಸ್ತಾರೆ ಅದನ್ನ, ಅಥವಾ ಪೇಪರ್ಗಳಿಗೆ ಡೈ ಇದಕ್ಕೆ ಬಳಸ್ತಾರೆ ಅಂತ ನಾನು ಕೇಳ್ಬಿಟ್ಟು. ಹೌದಾ? ಹೌದು 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 ಹೌದು. ಅಂತ ಕಲರ್ ಇರೋದನ್ನ ಕಾಟನ್ ಕ್ಯಾಂಡಿ ನಾವು ತಿಂತಾ ಇದ್ವಿ ಇಷ್ಟು ದಿನ ತಿಂತಾ ಇರೋದು ಅದನ್ನೇ. ಅಂದ್ರೆ ಅದರಲ್ಲಿ ಮುಖ್ಯವಾಗಿ ಏನಂತೀವಿ, ಕಾರ್ಸಿನೋಜೆನಸ್ ಅಂತ ಹೇಳ್ತೀವಿ. ಅಂದ್ರೆ ನಮ್ಗೆ ಕ್ಯಾನ್ಸರ್ ಬರುವಂತ ಸಾಧ್ಯತೆ ಬಹಳ ಹೆಚ್ಚಿರುತ್ತೆ. ಓಹೋ, ಓಕೆ. ಬಹಳ ಹೆಚ್ಚಿರುತ್ತೆ. ನಿಮ್ಗೆ ಯಾವುದೇ ಕಾಟನ್ ಕ್ಯಾಂಡಿಯನ್ನ ಈ ಆರ್ಟಿಫಿಷಿಯಲ್ ಕಲರ್ ಹಾಕಿದ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ದೀಸ್ ಆರ್ ದ ಡೆಡ್ಲಿ ಕಲರ್ಸ್. ಓಕೆ. ಸೊ ಅಂದ್ರೆ ಈಗ ಎನಿ ಮಂಚೂರಿಗಳಿಗೆ ಬಳಸುವಂತ ಈ ಆರ್ಟಿಫಿಷಿಯಲ್ ಕಲರ್ಸ್ ಏನತ್ತೆ, ಅದು ಕೂಡ ಅಷ್ಟೇ ಮಾರಕ? ಅಷ್ಟೇ ಮಾರಕ. ನಾವೀಗ ಗೋಬಿ ಮಂಚೂರಿ ಮಾತಾಡ್ತಾ ಇದೀವಿ, ನೀವು ಈಗ ರೆಸ್ಟೋರೆಂಟ್ ಗಳಿಗೆ ಹೋದ್ರೆ ಅಲ್ಲಿ ಎಷ್ಟೋ ಆಹಾರಗಳಿಗೆ ಹಾಕ್ತಾರೆ. ಇವನ್ ಈಗ ನೀವು ಪನ್ನೀರ್ ಅಥವಾ ತಗೊಂಡ್ರೆ ತಿಂದಾದ್ಮೇಲೆ ನೋಡಿ ಕೈಗೆಲ್ಲ ಒಂಥರ ಗುಲಾಬಿ ಬಣ್ಣ ಇರುತ್ತೆ ನಮ್ಗೆ. ಹೌದು ಹೌದು ಹೌದು. ಆಯ್ತಾ? ಕೆಲವೊಂದು ರೈಸ್ ಗಳಿಗೆ ಹಾಕ್ತಾರೆ ಕಲರ್ಗಳನ್ನ. ಇದೆಲ್ಲವೂ ಒಂದೇನೆ. ನಿಮ್ಗೆ ಗೋಬಿ ಮಂಚೂರಿಗೆ ಬೇರೆ ಕಲರ್, ಇದಕ್ಕೆ ಬೇರೆ ಕಲರ್ ಅಂತಲ್ಲ. ಅವ್ರು ಹಾಕುವಂತದ್ದು ಎಲ್ಲವೂ ಸಮೇತ ಆರ್ಟಿಫಿಷಿಯಲ್ ಕಲರೇನೆ. ಈ ಎಲ್ಲಾ ಕಲರ್ಗಳು ನಮಗೆ ಒಂದೇ ರೀತಿಯಾದ ಗಂಭೀರವಾದ ಆರೋಗ್ಯ ಸಮಸ್ಯೆ ತಂದುಕೊಡುತ್ತೆ. ಓಕೆ, ರೈಟ್. ಒಟ್ನಲ್ಲಿ ಸರ್ಕಾರ ಏನ್ ಆದೇಶ ಹೊರಡಿಸುತ್ತೋ ಬಿಡುತ್ತೋ ನಾವ್ ಅದನ್ನ ತಿನ್ನೋದ್ ಬಿಡ್ಬೇಕು ಅನ್ನೋದು ಇಲ್ಲಿ ಇಂಪಾರ್ಟೆಂಟ್. ರೈಟ್ ಡಾಕ್ಟರ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್.